ಇನ್ನು ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ರೆಡಿ ಆಗ್ತಾ ಇದೆಯಾ ಕಾಂಗ್ರೆಸ್ನ ತಂತ್ರ? ಇದು ಆಪರೇಷನ್ ಹಸ್ತ ಮಾಡೋಕೆ ಕಾಂಗ್ರೆಸ್ ಏನಾದರೂ ಚಿಂತನೆಯನ್ನ ಮಾಡ್ತಾ ಇದೆಯಾ? ಇಂಥದ್ದೊಂದು ಪ್ರಶ್ನೆ ಮೂಡುವುದಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ ನಾಯಕರ ಸದ್ಯದ ನಡೆ. ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರವಾಗಿ ಆಪರೇಷನ್ ಹಸ್ತ ಮಾಡೋಕೆ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದು, ಕಾಂಗ್ರೆಸ್ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ 4 ಬಿಜೆಪಿ ಶಾಸಕರಿದ್ದಾರೆ. ಬೆಂಗಳೂರಿನ ಒಬ್ಬ ಶಾಸಕ, ಹೊರಗಿನ 3 ಶಾಸಕರು ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ನ ಸಂಪರ್ಕದಲ್ಲಿ ಬಿಜೆಪಿಯಿಂದ ಬಂದಂತಹ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡೋಕ್ಕೂ ಕೂಡ ನಿರ್ಧರಿಸಲಾಗಿದೆ. ಇನ್ನು ಆ ಶಾಸಕರಿಗೋಸ್ಕರ ಮಂತ್ರಿ ಸ್ಥಾನ ಬಿಡೋಕೆ ಸಚಿವರು ತೀರ್ಮಾನವನ್ನ ಕೈಗೊಂಡಿದ್ದು, ಪಕ್ಷದ ನಾಯಕರ ಸೂಚನೆಯಂತೆಯೇ ಸಚಿವ ಸ್ಥಾನ ಬಿಟ್ಟುಕೊಡೋದಕ್ಕೆ ಆ ಹಾಲಿ ಸಚಿವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಆಪರೇಷನ್ ಕಮಲ ನಡೀತಾ ಇದ್ರೆ, ಈತ ಆಪರೇಷನ್ ಹಸ್ತ ನಡೆಸೋ ಬಗ್ಗೆಯೂ ಕೂಡ ಒಂದಷ್ಟು ನಾಯಕರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿಯ 4 ಶಾಸಕರು ನಿರಂತರವಾಗಿ ಕಾಂಗ್ರೆಸ್ನ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಂತಹ ಶಾಸಕರೇನಾದರೂ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬಂದ್ರೆ ಅಂಥವರಿಗೆ ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ಒಂದು ಹಂತದ ಚಿಂತನೆಯಲ್ಲಿದ್ದಾರೆ. ಬೆಂಗಳೂರಿನ ಒಬ್ಬ ಶಾಸಕ, ರಾಜ್ಯದ ಹೊರಗಿನ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತಹ 3 ಶಾಸಕರು ನಿರಂತರವಾಗಿ ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಒಂದೊಮ್ಮೆನಾದರೂ ಇದು ನಿಜ ಅನ್ನೋದಾದ್ರೆ, ಅಥವಾ ಈ ರೀತಿಯಾಗಿ ಕಾಂಗ್ರೆಸ್ನ ಶಾಸಕರು ಮಾಡೋದಕ್ಕೆ ದೃಢವಾದಂಥ ನಿರ್ಧಾರ ಈಗಾಗಲೇ ಅವರು ಸಂಕಲ್ಪ ಮಾಡಿಬಿಡೋಣ, ನಾವು ಕೂಡ ಆಪರೇಷನ್ ತಿರುಗಿಸಿ ಅಂತ ಹೇಳಿ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬಂದು ಅದರ ಮೇಲೆ ದೃಢವಾಗಿ ಏನಾದರೂ ನಿಂತರೆ ಆಪರೇಷನ್ ಹಸ್ತ ಚಾಲ್ತಿಗೆ ಬರುತ್ತೆ. ಹಾಗೇನಾದರೂ ಆದರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹಂತದ ತಿರುವು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬಿಜೆಪಿಯವರು ಪದೇ ಪದೇ ಹೇಳ್ತಾ ಇದ್ರು, ಇಲ್ಲ ನಮ್ಮ ಶಾಸಕರನ್ನ ಸಂಪರ್ಕ ಮಾಡೋದಕ್ಕೆ, ನಮ್ಮ ಶಾಸಕರ ಸಂಪರ್ಕವನ್ನು ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ನಮ್ಮವರನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ಗುರುಗ್ರಾಮಕ್ಕೆ ಹೋಗಿದ್ವಿ ಎನ್ನುವಂಥ ವಿಚಾರ. ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಏನಾದರೂ ಅದು ಸಕ್ಸಸ್ ಆದರೆ, ಅಥವಾ ಕಾಂಗ್ರೆಸ್ನ ನಾಯಕರು ಆಗಿಯೇ ಬಿಡಲಿ ಅಂತ ಏನಾದರೂ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಬಿಜೆಪಿಯ 4 ಶಾಸಕರು ಕಾಂಗ್ರೆಸ್ಗೆ ಸೇರ್ತಾರೆ, ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾರೆ ಎನ್ನುವಂಥದ್ದು ಕೂಡ ಮನದಟ್ಟಾಗ್ತಾ ಹೋಗುತ್ತೆ. ಇವೆಲ್ಲವನ್ನೂ ಕೂಡ ನೋಡಿಕೊಂಡೇ ಕಾಂಗ್ರೆಸ್ ಏನಾದರೂ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಬಿಜೆಪಿಯಿಂದ ಒಂದಷ್ಟು ಶಾಸಕರನ್ನ ಆಪರೇಷನ್ ಮಾಡಿ ಕಾಂಗ್ರೆಸ್ಗೆ ಕರೆದುಕೊಂಡು ಬರೋದಕ್ಕೆ ತೀರ್ಮಾನ ಏನಾದರೂ ತೆಗೆದುಕೊಂಡ್ರಾ? ಆ ವಿಚಾರಕ್ಕಾಗಿ ಇವತ್ತೇನಾದರೂ CLP ಸಭೆ ನಡೀತಾ? ಆ ಸಭೆಯಲ್ಲಿ ಇಂಥದ್ದೊಂದು ವಿಚಾರ ವ್ಯಕ್ತವಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎಲ್ಲರನ್ನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನ ಪ್ರತಿದಿನದ ನಡೆಯನ್ನು ನೋಡ್ತಾ ಹೋದರೆ, ತೆಗೆದುಕೊಳ್ತಾ ಇರುವಂಥ ಈ ರಾಜಕಾರಣದ ತಿರುವನ್ನು ನೋಡ್ತಾ ಹೋದರೆ, ಇವರ ಶಾಸಕರನ್ನ ಸೆಳೆಯೋದಕ್ಕೆ ಅವರ ಶಾಸಕರನ್ನ ಸೆಳೆಯೋದಕ್ಕೆ ಇವರು ಒಂದೊಂದು ರೀತಿಯಾದಂಥ ತಂತ್ರ ಪ್ರತಿತಂತ್ರಗಳನ್ನು ಹೆಣಿತಾ ಇರೋದು ಸದ್ಯ ನಿಕ್ಕಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಏನಿದು ಆಪರೇಷನ್ ಹಸ್ತ ಅಂತ? ಎಷ್ಟು ದಿನ ಬಿಜೆಪಿ ನಾಯಕರು ನಮ್ಮ ಶಾಸಕರನ್ನ ಸೆಳೀತಾರೆ, ಈ ಕಾರಣಕ್ಕಾಗಿ ನಾವು ರೆಸಾರ್ಟ್ಗೆ ಬಂದಿದ್ದೀವಿ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾನೆ ಬಿಜೆಪಿಯ ಒಂದಷ್ಟು ಶಾಸಕರನ್ನ ಸೆಳೆಯುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇದೇನಾದರೂ ಆಗಿ ಹೋದ್ರೆ ನಿಜವಾಗ್ಲೂ ಕೂಡ ರಾಜಕೀಯ ವಲಯದಲ್ಲಿ ದೊಡ್ಡದಾದಂಥ ಒಂದು ತಿರುವೆ ಪಡೆದುಕೊಳ್ತಲ್ವಾ ಸುನಿಲ್? ಖಂಡಿತ ಆನಂದ್, ಎಲ್ಲೋ ಒಂದು ಕಡೆ ಆಪರೇಷನ್ ಹಸ್ತ ಏನಾದ್ರು ಒಂದು ಪಕ್ಷದಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸುವ ಎಲ್ಲಾ ರೀತಿಯಾದ ಸಾಧ್ಯತೆಗಳಿದೆ. ಯಾಕಂದ್ರೆ ಪದೇ ಪದೇ ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಮುಂದಾಗ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ಕೂಡ ಮತ್ತೆ ಜೆಡಿಎಸ್ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಕಳೆದ ಒಂದು 2-3 ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಅವರು ನೇರವಾಗಿ ಒಂದು ರೆಸಾರ್ಟ್ ರಾಜಕೀಯಕ್ಕೂ ಮುಂದಾಗಿದ್ರು. ಅದರ ಬೆನ್ನಲ್ಲೇ ಈಗಾಗಲೇನು ಕಾಂಗ್ರೆಸ್ನ ನಾಯಕರು ಹೊಸ ರೀತಿಯಾಗಿ ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರವಂತೆ ಈಗಾಗಲೇ ಆಪರೇಷನ್ ಹಸ್ತ ಮಾಡಲಿಕ್ಕೆ ಮುಂದಾಗಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಲ್ಲಾ ರೀತಿಯಾದ ತಯಾರಿ ಮತ್ತು ಚಿಂತನೆ ನಡೆಸಿರುವಂತಹ ಕಾಂಗ್ರೆಸ್ನ ನಾಯಕರಾಗಬಹುದು, ಕಾಂಗ್ರೆಸ್ನ ವರಿಷ್ಠರಾಗಬಹುದು. ಅದರ ಬೆನ್ನಲ್ಲಿ ಈಗಾಗಲೇ ಬಿಜೆಪಿಯಿಂದ 4 ಜನ ಶಾಸಕರ ಜೊತೆ ಈಗಾಗಲೇ ನಿರಂತರವಾಗಿ ಸಂಪರ್ಕದಿದ್ದಾರೆ. ಆ ಒಂದು ಬಿಜೆಪಿ 4 ಜನ ಶಾಸಕರು ಕೂಡ ಕಾಂಗ್ರೆಸ್ನ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದರಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಹೋದ್ರೆ ಬೆಂಗಳೂರಿನ ಓರ್ವ ಶಾಸಕ ಮತ್ತೆ ಬೆಂಗಳೂರಿನ ಹೊರತುಪಡಿಸಿ ಬೇರೆ ಕಡೆಯಿಂದ 3 ಶಾಸಕರು ಈಗಾಗಲೇ ಕಾಂಗ್ರೆಸ್ನ ನಾಯಕರ ಜೊತೆ ನಿರಂತರ
ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಹ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಆ ಒಂದು 4 ಜನ ಶಾಸಕರು ಮತ್ತೇನಾದ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆದ್ರೆ ಈಗಾಗಲೇ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಈಗಾಗಲೇ ಎಲ್ಲಾ ರೀತಿಯಾದ ನಿರ್ಧಾರಗಳು ಕೂಡ ಆಗಿದೆ ಕಾಂಗ್ರೆಸ್. ಆ ಹಿನ್ನೆಲೆಯಲ್ಲಿ ಇರುವಂತ ಸಚಿವರೆಂದರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಸಚಿವರಿದ್ದಾರೆ, ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಒಂದು ಸ್ಥಾನಗಳನ್ನ ಬಿಟ್ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಆಪರೇಷನ್ ಕಮಲಕ್ಕೆ ಬಿಜೆಪಿ ಪದೇ ಮುಂದಾಗ್ತಾ ಇತ್ತು. ಆ ವಿಚಾರವಾಗಿ ಸಾಕಷ್ಟು ಬೇಸರಗೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು ಬಿಜೆಪಿಯವರ ಈ ರೀತಿಯಾದ ನೀತಿ ಸರಿಯಿಲ್ಲ, ನಾವು ಕೂಡ ಆಪರೇಷನ್ ಹಸ್ತ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಾದ ತಯಾರಿಗಳು ನಡೆಸಿಕೊಂಡಿದ್ದಾರೆ. ಅದರಂತೆ ಈಗಾಗಲೇ ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ದಿಢೀರ್ ಅಂತ ಹೇಳಿ ರೆಸಾರ್ಟ್ ರಾಜಕೀಯಕ್ಕೆ ಈಗಾಗಲೇ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಮುಂದಾಗಿದ್ದಾರೆ. ಆ ಒಂದು ಶಾಸಕ ಸಭೆ ನಂತರದಲ್ಲಿ ಈಗಾಗಲೇ ಎಲ್ಲಾ ಶಾಸಕರು ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಾರೆ. ಈಗಾಗಲೇ ಇನ್ನು ಸಿದ್ದರಾಮಯ್ಯ ಅವರ ನೇತೃತ್ವದ ಸೇರಿದಂತೆ ಹಿರಿಯ ಕಾಂಗ್ರೆಸ್ ನಾಯಕರೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೂಡ ತಗೊಳ್ಳಲಾಗುತ್ತೆ. ಆ ಒಂದು ನಿರ್ಧಾರದ ಸಮಯದಲ್ಲಿ ಆಪರೇಷನ್ ಹಸ್ತದ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಬರುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದ್ ಕಡೆ ಎಲ್ಲ ಒಂದು ಶಾಸಕರೆಂದರೆ ಅವರ ಒಮ್ಮತವನ್ನು ಇಟ್ಟುಕೊಂಡು ಆಪರೇಷನ್ ಹಸ್ತಕ್ಕೆ ಕೈ ಹಾಕ್ತಾರ ಕಾಂಗ್ರೆಸ್ನ ನಾಯಕರು ಕಾದ್ ನೋಡಬೇಕಾಗಿದೆ. ಈಗಾಗಲೇ 4 ಜನ ಬಿಜೆಪಿ ಶಾಸಕರು ನಿರಂತರವಾಗಿ ಕಾಂಗ್ರೆಸ್ನ ನಾಯಕರ ಜೊತೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ಮೂಲಗಳಿಂದ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರಗಳನ್ನು ತಗೊಂಡು ಈಗಾಗಲೇ ಎಲ್ಲಾ ಶಾಸಕರನ್ನು ಈಗಾಗಲೇ ಒಗ್ಗಟ್ಟಿನ ಮಂತ್ರ ಅಂದ್ರೆ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಬಿಜೆಪಿ ರವಾನೆ ಮಾಡಬೇಕಾಗಿತ್ತು. ಆ ಹಿನ್ನೆಲೆ ಎಲ್ಲಾ ಶಾಸಕರು ಕೂಡ ಈಗಾಗಲೇ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಆ ಎಲ್ಲಾ ಶಾಸಕರ ಜೊತೆ ಆಪರೇಷನ್ ಹಸ್ತದ ವಿಚಾರವಾಗಿ ಮಹತ್ವದ ಚರ್ಚೆಗಳಾಗುತ್ತೆ. ಮತ್ತೆ ಯಾರ್ಯಾರು ಈಗಾಗಲೇ ಬಿಜೆಪಿ 4 ಜನ ಶಾಸಕರು ಏನಾದ್ರು ಕಾಂಗ್ರೆಸ್ ಬಂದು ಸೇರ್ಪಡೆ ಆದ್ರೆ ಅವರಿಗೆ ಯಾರ್ಯಾರು ಸಚಿವ ಸ್ಥಾನ ಕೊಡಬೇಕಾಗ್ತಂದ್ರೆ 4 ಜನ ಸಚಿವರು ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ. ಯಾವ್ಯಾವ ಸಚಿವರು ಸ್ಥಾನ ಬಿಟ್ಟುಕೊಟ್ರೆ ಅನುಕೂಲವಾಗುತ್ತೆ, ಪಕ್ಷಕ್ಕೂ ಅನುಕೂಲವಾಗುತ್ತೆ ಅನ್ನೋ ವಿಚಾರವಾಗಿ ಎಲ್ಲಾ ಚರ್ಚೆಗಳು ಇವತ್ತು ಮುಕ್ತವಾಗಿ ರೆಸಾರ್ಟ್ ನಲ್ಲಿ ನಡೆಯುವ ಎಲ್ಲ ರೀತಿ ಸಾಧ್ಯತೆ ಇದೆ. ಯಾಕಂದ್ರೆ ಬಿಜೆಪಿಯವರು ಪದೇ ಆಗಿ ಆಪರೇಷನ್ ಕಮಲದ ವಿಚಾರವಾಗಿ ಸಮ್ಮಿಶ್ರ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಮುಂದಾಗ್ತಿದ್ರು. ಅದೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸ್ಥಿರವಾಗಿದ್ದೀವಿ ಅನ್ನೋ ಒಂದು ಒಗ್ಗಟ್ಟಿನ ಮಂತ್ರ ರವಾನೆ ಮಾಡಲಿಕ್ಕೆ ಈಗಾಗಲೇ ಎಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರು ಒಂದು ಕಡೆ ಸೇರಿದ್ರೆ ಮತ್ತೆ ಆಪರೇಷನ್ ಹಸ್ತಕ್ಕೆ ಕೂಡ ಈಗಾಗಲೇ ಕೈ ಹಾಕಿರುವಂತ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡಬೇಕಾಗಿದೆ. ಮತ್ತೆ ಬಿಜೆಪಿಯ ಈಗಾಗಲೇ ಬಿಜೆಪಿಯಿಂದ ಯಾವ್ಯಾವ ಶಾಸಕರು ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಒಂದು ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆನಂದ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಇದಿಷ್ಟೇ ಅಲ್ಲ, ಇದು ಏನು ಈಗಲ್ಟನ್ ರೆಸಾರ್ಟ್ ಇತ್ತು, ಈಗಲ್ಟನ್ ರೆಸಾರ್ಟ್ ನಲ್ಲಿ ಈ CLP ಸಭೆ ನಡಿಬೇಕಿತ್ತು, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಆದರೆ ಅದು ಈಗಲೂ ಕೂಡ ನಡೀತಾ